ಆಳಂದ ಪುರಸಭೆ ನೂತನ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿ ಮತ್ತು ಉಪಾಧ್ಯಕ್ಷೆ ಕವಿತಾ ಸಂಜು ಕುಮಾರ್ ನಾಯಕ್ ಅವರ ಪದಗ್ರಹಣ ಕಾರ್ಯಕ್ರಮ ಇಂದು ಆಳಂದ ಪುರಸಭೆ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಪನಶೆಟ್ಟಿ ಮಾತನಾಡಿ, ಫೆಬ್ರವರಿ 28ರಂದು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಆಳಂದ ಪುರಸಭೆಯ ನೂತನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಉಪಾಧ್ಯಕ್ಷೆ ಕವಿತಾ ಸಂಜೀವ್ ಕುಮಾರ್ ನಾಯಕ್ ಆಯ್ಕೆಯಾಗಿದ್ದು, ಇಂದು ಅವರ ಪದಗ್ರಹಣ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ನಂತರ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. पुष्पांजलि समर्पयामि. जय मंगलम जय नमः पार्वती शिव हर हर महादेव. महात्मा बसवेश्वर महाराज की जय. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ಮಾತನಾಡಿ, ಆಳಂದ ಪಟ್ಟಣದ ಅಭಿವೃದ್ಧಿ ಕುರಿತು ಕೂಡಲೇ ಸಭೆ ನಡೆಸಿ ಶಾಸಕರ ಗಮನಕ್ಕೆ ತಂದು ನೆನೆಗುದಿಗೆ ಬಿದ್ದಿರುವ ಕಾರ್ಯಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಫಿರ್ದೋಸ್ ಅನ್ಸಾರಿ ಅವರು ಆಯ್ಕೆಯಾಗಿ ಇವತ್ತು ಅವರ ಪದಗ್ರಹಣ, ಅಧ್ಯಕ್ಷರ ಪದಗ್ರಹಣ ಹಾಗೂ ಉಪಾಧ್ಯಕ್ಷ ಕವಿತಾ ಸಂಜು ನಾಯಕ್ ಅವರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣದಂದು ಇವತ್ತು ನಾವೆಲ್ಲ ಆಗಮಿಸಿ ಅವರನ್ನು ಶುಭ ಹಾರೈಸಲು ಹಾಗೂ ಆಳಂದ ಪಟ್ಟಣದಲ್ಲಿ ಎಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಇಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗಿಲ್ಲ. ಇದನ್ನು ನಾವು ಪ್ರಾಮಾಣಿಕವಾಗಿ ತಾಲೂಕಿನ ಜನರಿಗೆ ಆಳಂದ ಸಿಟಿಯ ಪುರಸಭೆಯಿಂದ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ. ಆಳಂದಲ್ಲಿ ವಾತಾವರಣ ನಾವು ಶಾಂತ ರೀತಿಯಿಂದ ಇರಲು ಮೊದಲನೇ ಪ್ರಾತಿನಿಧ್ಯ ಕೊಡ್ತೀವಿ. ಹಾಗೂ ಆಳಂದಿನಲ್ಲಿದ್ದಂಥ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್, ಡ್ರೈನ್ ಆಗಿರ್ಬೋದು, ಸಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಶಾಸಕರಿಗೂ ಹೇಳಿ ಒಳ್ಳೆ ರೀತಿಯಿಂದ ಬಜೆಟನ್ನು ತಂದು ಪುರಸಭೆಯಿಂದ ಫಿರ್ದೋಸ್ ಅನ್ಸಾರಿ ಅವರ ನೇತೃತ್ವದಲ್ಲಿ ನಾವು ತಾಲೂಕಿನ ಸಿಟಿ ಡೆವಲಪ್ಮೆಂಟ್ಗೆ ನಾವು ಕೈ ಜೋಡಿಸಿ ಇದು ಸಿಟಿಯನ್ನು ನಾವು ಒಳ್ಳೆ ರೀತಿಯಿಂದ ಒಂದು ಮಾದರಿಯ ಗ್ರಾಮವಾಗಿ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡಿ ತೋರಿಸ್ತೀವಿ. ನಂತರ ನೂತನ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿ ಮಾತನಾಡಿ, ನಮ್ಮ ನಾಯಕರು ನನ್ನ ಮೇಲೆ ಇಟ್ಟಿರುವ ಭರವಸೆ ಉಳಿಸಿಕೊಳ್ಳುತ್ತೇನೆ ಮತ್ತು ಆಳಂದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್ಕೆ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಪನಶೆಟ್ಟಿ, ಆನಂದ್ ದೇಶ್ಮುಖ್, ಸಂಜೀವ್ ಕುಮಾರ್ ನಾಯಕ್, ಫಕ್ರುದ್ದೀನ್ ಸಾವಳಗಿ, ಅಮ್ಜದ್ ಅಲಿ ಕರ್ಜಿಗಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. नमस्ते, मैं सबको मुबारक. आप मेरे तरफ से आप लोगों को भी, मेरे मेंबर को जितने भी जो सपोर्ट करे मेरे को उनका शुक्रिया. और खुसूसी तौर पर जो है आरके पाटिल साहब का शुक्रिया, आज मेरे को इस स्थान पर बिठाए. आपको कैसा लग रहा है साहब? बहुत अच्छा फील हो रहा है. अल्हम्दुलिल्लाह, साथ में भाई रही बात तो अच्छा फील होता है. और रही बात दूसरी, जैसे मेरे भाई साहब आप बोले, आपको प्रॉमिस करे आलंद के वासियों को सब जो ड्रेन के लिए, लाइट के लिए, उनके जो प्रॉमिस को कायम रखने के वास्ते, उनकी जो बात को उठाने के वास्ते मैं जी जान से और हमेशा लोगों की खिदमत में और इनके जो वादे का पूरे करने में कोशिश करूँ.